ತುಂಬಾ ಸ್ಪೆಷಲ್ ಅನ್ಸುತ್ತೆ. ಏನಂತಂದ್ರೆ 15-16 ವರ್ಷಗಳ ಹಿಂದೆ ನೀವುಗಳೆಲ್ಲ ಎಲ್ಲಿ ಕೂತಿದ್ದೀರೋ ಆ ಜಾಗದಲ್ಲಿ ನಾನು ಕೂತಿಲ್ಲದೆ ಆಗ್ತಿರ್ಲಿಲ್ಲ. ಲೋಕೇಶ್ ಸರ್ ಬೈದಿದ್ದಾರೆ. ನಮ್ಗೆ SLC ಒಳ್ಳೆ ಮಾರ್ಕ್ಸ್ ಬಂತು ಅನ್ನೋ ಒಂದೇ ಒಂದು ಕಾರಣ. ಫಸ್ಟ್ ಆಫ್ ಆಲ್ ನಾನು PUC ಸೇರ್ತಾನೆ ಇರಲಿಲ್ಲ. SLC ಮುಗಿದ ತಕ್ಷಣ ನಮ್ಮ ಮನೆಯಲ್ಲಿ ಯಾರು ಅಷ್ಟು ಓದಿರ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಒಳ್ಳೆ ರ್ಯಾಂಕ್ ಬಂದಿದ್ದೆ ನಾನು. SLC ಒಳ್ಳೆ ಮಾರ್ಕ್ಸ್ ಬಂದ ತಕ್ಷಣ ನಮ್ಮ ತಂದೆಯವರು ಅವ್ರ ಫ್ರೆಂಡ್ಸ್ ಗಳನ್ನೆಲ್ಲ ವಿಚಾರಿಸಿದ್ರು, ಎಲ್ಲಿಗೆ ಸೇರಿಸಬಹುದು ಅಂತ. ಒಳ್ಳೆ ಮಾರ್ಕ್ಸ್ ಬಂದಿದೆ, ಬೇಗ ಕೆಲಸ ಸಿಗುತ್ತೆ, ಯಾವ್ದಾದ್ರು ಒಂದು ಕೋರ್ಸಿಗೆ ಸೇರಿಸು ಅಂತ ಹೇಳಿದ್ರು. ನನ್ನನ್ನ ITIಗೆ ಸೇರಿಸ್ಲಿಕ್ಕೆ ಹೋಗಿದ್ರು ನಮ್ಮ ತಂದೆ ತಾಯಿ. ಆಗ ನಂದು ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಬರ್ಬೇಕು ಅಂತ ನಾನು ಓದಿದ ಸ್ಕೂಲಿಗೆ ಹೋದಾಗ ಅಲ್ಲಿ HM ಇದ್ದವರು ಇಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ, ನೀನ್ ಯಾಕಪ್ಪ ITI ಓದ್ತಿದ್ಯಾ? ತಂದೆ ತಾಯಿ ಹೇಳಿದ್ರು, ಮನೇಲಿ ಯಾರು ಗೈಡ್ ಮಾಡೋರು ಇರ್ಲಿಲ್ಲ, ಅಪ್ಪ ಅಮ್ಮನೂ ಅಷ್ಟು ಓದಿರ್ಲಿಲ್ಲ, ಅದಕ್ಕೆ ಹೋಗ್ತಿದ್ದೀನಿ ಮ್ಯಾಮ್ ಅಂದೆ. ಅಲ್ಲೇ ಅವರ ಟೀಚರ್ ಒಬ್ರನ್ನ ಕರೆದು, ನಿಮ್ ಫ್ರೆಂಡೇ ಒಬ್ರು ಹೊಸ ಕಾಲೇಜ್ ಓಪನ್ ಮಾಡಿದಾರಂತಲ್ಲ, ಆ ಕಾಲೇಜಿಗೆ ಸೇರಿಸು, ಇಲ್ಲಾಂದ್ರೆ ಇವ್ರ ಅಪ್ಪ ಅಮ್ಮ ತಗೊಂಡೋಗಿ ITIಗೆ ಹಾಕೊಡ್ತಾರೆ ಅಂದ್ರು. ಅವತ್ತಿನ ದಿನ ಒಬ್ರು ಪ್ರೀತಮ್ ಸರ್ ಅಂತ ಇದ್ರು ಅಲ್ಲಿ ಅರವಿಂದ ಸ್ಕೂಲ್ ಅಲ್ಲಿ. ಪ್ರೀತಮ್ ಸರ್ ಅಂತ ಒಬ್ರು ಕೆಲಸ ಮಾಡ್ತಿದ್ರು. ಅವ್ರ ಫ್ರೆಂಡ್ ಮತ್ತೆ ಲೋಕೇಶ್ ಸರ್ ಫ್ರೆಂಡ್ ಆದ ಸುರೇಂದ್ರ ಸರ್ ಪರಿಚಯ. ಸೊ ಆ ಕಾರಣದಿಂದ ನನ್ನ ಕರ್ಕೊಂಡು ಬಂದು ಸುಜಾತ ಕಾಲೇಜಿಗೆ ಸೇರಿಸಿದ್ರು. ಸೊ ಒಳಗಡೆ ಬಂದ ತಕ್ಷಣನೇ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರು. ಇಷ್ಟು ಚೆನ್ನಾಗಿದೆ ಪರ್ಸೆಂಟೇಜ್ ಅಂದ ತಕ್ಷಣ, ಸರಿ ನೀನ್ ಟ್ಯೂಷನ್ ಫೀಸ್ ಬೇಡ, ಏನು ಬೇಡ, ನಿನ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಟ್ಟು ನಮ್ಮ ಕಾಲೇಜಿಗೆ ಸೇರ್ಕೋ ಅಂದ್ರು. ಹೊಸ ಕಾಲೇಜ್ ಅವಾಗ ಎರಡನೇ ಬ್ಯಾಚ್ 2008-9. 2007 ಅಲ್ಲಿ ಸ್ಟಾರ್ಟ್ ಆಗಿದ್ದು ಸುಜಲ ಕಾಲೇಜ್. 2008-9 ಅಲ್ಲಿ ಜಾಯ್ನ್ ಆಗಿದ್ದು ನಾವು. ಹೊಸ ಕಾಲೇಜ್ ಆದ್ರಿಂದ ಕಾಲೇಜಿಗೂ ಒಳ್ಳೆ ವಿದ್ಯಾರ್ಥಿಗಳು ಬಂದ್ರೆ ಹೆಸರು ಬರುತ್ತೆ ಅನ್ನೋದೊಂದಿತ್ತು. ಅಂಡ್ ನಮಗೂ ಎಲ್ಲೋ ITI ಓದೋರಿಗೆ ಏನು ಫೀಸ್ ಬೇಡ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಟ್ಟು ಸೇರ್ಕೊಂತಿದ್ದಾರೆ ಅಂದ್ರು. ಸರಿ ಆಯ್ತು ಮಾಡೋಣ ಅಂತ ಜಾಯ್ನ್ ಆಗಿದ್ದು. ಅವಾಗ ಯಾವುದೇ ಗುರಿ ಇರ್ಲಿಲ್ಲ, ನಾನು ಡಾಕ್ಟರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು, ಆತರ ಎಲ್ಲ ಏನಿರ್ಲಿಲ್ಲ. ನಮ್ ಮೇನ್ ಏನ್ ಇದ್ದಿದ್ದೇನು, ಟೇಕ್ ಸ್ಮಾಲ್ ಸ್ಟೆಪ್ಸ್. ಇವಾಗ PUC ಜಾಯ್ನ್ ಆಗಿದೀವಿ, ಇವತ್ತೇನೋ ಪಾಠ ಮಾಡಿದ್ದಾರೆ, ಅದು ಓದ್ಬೇಕು, ಅದ್ರದ್ದು ಟೆಸ್ಟ್ ಏನೋ ಕೊಡ್ತಾರೆ, ಅದ್ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಅಷ್ಟೇ ಇದ್ದಿದ್ದು. ಸೊ ಹೋಗ್ತಾ ಫಸ್ಟ್ PUC ಒಳ್ಳೆ ಮಾರ್ಕ್ಸ್ ಬಂತು. ಫಸ್ಟ್ PUC ಐ ಥಿಂಕ್ ಅವಾಗ ನಾನೇ ಟಾಪರ್ ಅನ್ಸುತ್ತೆ ಸುಜಲದಲ್ಲಿ. ಸೆಕೆಂಡ್ PUCಗೂ ಸೇಮ್ ಅದೇ ಹೇಳಿದ್ರು, ಮತ್ತೆ ನೀನೇನು ಟ್ಯೂಷನ್ ಫೀಸ್ ಕೊಡ್ಬೇಡಪ್ಪ, ಜಾಯ್ನ್ ಆಗೋ, ಬೇರೆ ಎಲ್ಲೂ ಟ್ಯೂಷನ್ ಹೋಗ್ಬೇಡ, ಇಲ್ಲೇ ಇರು, ಇಲ್ಲೇ ಓದು ಅಂದ್ರು. ಹಂಗೆ ಜಾಯ್ನ್ ಆದಾಗ ಸೆಕೆಂಡ್ PUC ಸ್ಟಾರ್ಟಿಂಗ್ ಅಲ್ಲಿ ಓದುವಾಗ ನಾವ್ ಯಾಕೆ ಮೆಡಿಕಲ್ ಮಾಡಬಾರ್ದು, ನಾವ್ ಯಾಕೆ ಇಂಜಿನಿಯರಿಂಗ್ ಮಾಡಬಾರ್ದು ಅನ್ನೋದೊಂದು ಬಂತು ತಲೆಗೆ. ಸೊ ಬೇಸಿಕಲಿ ನನ್ಗೆ ಮೆಡಿಕಲ್ ಏನು ಅಷ್ಟೊಂದು ಇಷ್ಟ ಇರಲಿಲ್ಲ, ಬಿಕಾಸ್ ನನಗೆ ತುಂಬಾ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಅವಾಗ ಸೆಕೆಂಡ್ PUC ಅಲ್ಲೂ ಅಷ್ಟೇ ನನಗೆ ಪ್ರತಿ ಸರಿ ಲೋಕೇಶ್ ಸರ್ ನೀನ್ ಏನ್ ಡೌಟ್ ಕೇಳಕ್ ಬರಲ್ಲ, ನೀನ್ ಏನಾಗ ಡೌಟ್ ಕೇಳಕ್ ಬರಲ್ಲ ಅಂತಿದ್ರು. ಸರ್ವೇ ಅಷ್ಟೊಂದು ಚೆನ್ನಾಗಿ ಪಾಠ ಮಾಡುವಾಗ ಡೌಟ್ ಎಲ್ಲಿಂದ ಬರುತ್ತೆ, ನಾನು ಯಾವ್ದು ಅದಕ್ಕೆ ಡೌಟ್ ಕೇಳಕ್ ಬರ್ತಿರ್ಲಿಲ್ಲ. ನನಗೆ ಸ್ವಲ್ಪ ಇಷ್ಟ ಇಲ್ಲದಿದ್ದ ಸಬ್ಜೆಕ್ಟ್ ಅಂದ್ರೆ ಬಯಾಲಜಿನೇ. ಬಟ್ ಫೇಟ್ ಅಂತಾರಲ್ಲ, ಸೊ ಲೈಫ್ ಲಾಂಗ್ ಬಯಾಲಜಿ ಮಾಡೋದ ಹಾಗೆ ಆಯ್ತು. ಸೊ PCMB ಒಳ್ಳೆ ಮಾರ್ಕ್ಸ್ ಬಂತು, CET ಒಳ್ಳೆ ರ್ಯಾಂಕ್ ಬಂತು. ಆವಾಗ ನೀಟ್ ಇರ್ಲಿಲ್ಲ ನಮ್ಗೆ, ಕರ್ನಾಟಕ CET ಅಂತ ಇತ್ತು. KCET ಒಳ್ಳೆ ರ್ಯಾಂಕ್ ಬಂತು. KCET ಒಳ್ಳೆ ರ್ಯಾಂಕ್ ಬಂದ ಮೇಲೆ ಮೆಡಿಕಲ್ ರ್ಯಾಂಕ್ ಚೆನ್ನಾಗಿತ್ತು. ಮೆಡಿಕಲ್ ರ್ಯಾಂಕ್, ಇಂಜಿನಿಯರಿಂಗ್ ರ್ಯಾಂಕ್ ಎರಡೂ ಚೆನ್ನಾಗಿತ್ತು. ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ, ಬಟ್ ಮನೆಯಲ್ಲಿ ಎಲ್ಲರೂ ಇಷ್ಟು ಒಳ್ಳೆ ರ್ಯಾಂಕ್ ಬಂದಿದೆ, ಮೆಡಿಕಲ್ ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿಗಲ್ಲ, ಇಂಜಿನಿಯರ್ಸ್ ತುಂಬಾ ಜನ ಇದ್ದಾರೆ, ಈಗ ಡಾಕ್ಟರ್ಸ್ ಅಷ್ಟೇ ಜನ ಇದ್ದಾರೆ ಇವಾಗ, ಈಗ ಅವಾಗ ಇರ್ಲಿಲ್ಲ. ಡಾಕ್ಟರ್ಸ್ ಎಲ್ಲರೂ ಆಗಕ್ಕಾಗಲ್ಲ ಅಂದ್ಬಿಟ್ಟು ಮೆಡಿಕಲ್ ಕೊಡ್ಸಿದ್ರು. ಮೆಡಿಕಲ್ ಜಾಯ್ನ್ ಆದ್ಮೇಲೂ ಸಹ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನನಗೆ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಮೇಲೆ ಒಲವು ಅವಾಗಲೂ ಹೋಗಿರ್ಲಿಲ್ಲ. ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಮಿಸ್ಟರ್ ಲೋಕೇಶ್ ಸರ್, ನನ್ನ ಪ್ರೀತಿಯ ಸ್ಟೂಡೆಂಟ್ಸ್ ಹಾಗೂ ಶಿಕ್ಷಕರೊಂದವರು, ವೆರಿ ವಾರ್ಮ್ ಗುಡ್ ಮಾರ್ನಿಂಗ್ ಟು ಯು ಆಲ್. ನಾನೇನು ಒರೇಟರ್ ಅಲ್ಲ, ನಾನೇನು ಟೀಚರ್ ಅಲ್ಲ, ನನ್ನ ಸ್ಟೂಡೆಂಟ್. ದಿಸ್ ಇಸ್ ಮೈ Good morning everyone, respected dignitaries on the stage, my dear staff and dear MBBS MS ಆರ್ಥೋ. ಇವರು 2009-10ನೇ ಸಾಲಿನಲ್ಲಿ ಸುಜಲಾ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳ್ಕೊಡೋದಕ್ಕೆ ತುಂಬಾ ಹೆಮ್ಮೆಯಾಗಿ ರೋಬೋಟಿಕ್ ಜಾಯಿಂಟ್ ಬದಲಾವಣೆಯ ಫೆಲೋಶಿಪ್, ಫಿಫಾ ಫುಟ್ಬಾಲ್ ಮೆಡಿಸಿನ್ ನಲ್ಲಿ ಡಿಪ್ಲೊಮಾ ಫೆಲೋಶಿಪ್. ಈಗ ಪ್ರಸ್ತುತ ಕರ್ಣ ಆಸ್ಪತ್ರೆಯಲ್ಲಿ 2022ರಿಂದ ಮೂಳೆ ತಜ್ಞರಾಗಿ ಕಾರ್ಯವನ್ನು ಕೊಡ್ತಾ ಇದ್ದೀನಿ.
ಕ್ರಿಯೇಟ್ ಮಾಡಿಕೊಡ್ಬೇಕು. ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ತುಂಬ ಹೋಪ್ಸ್ ಮತ್ತು ಡಿಸೈರ್ಸ್ನ ಇಟ್ಟಿರ್ತಾರೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ. PUC is your life deciding point, so don't waste your time. Especially science students, you need to focus on both competitive as well as board exams. So studies ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಬಿಗಿನಿಂಗ್ ಇಟ್ ಸೆಲ್ಫ್. ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗದೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಕ್ಸಸ್. ಎಜುಕೇಶನ್ ಅನ್ನೋದು ಒಂದಿದ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ಲೈಫ್ನ ಇಂಡಿಪೆಂಡೆಂಟ್ ಆಗಿ ನೀವು ಬಿಲ್ಡ್ ಮಾಡ್ಕೋಬಹುದು, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಸೀನಿಯರ್ಸ್ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನ ಸೆಟ್ ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಆ ರಿಸಲ್ಟ್ನ ನೀವು ಬ್ರೇಕ್ ಮಾಡಬೇಕು. ಸೊ ಐ ಹೋಪ್ ಯು ಆಲ್ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಅಂಡ್ ಮೇಕ್ ಅಸ್ ಪ್ರೌಡ್. You're all waiting for your cultural program. I don't waste your time. So heartily welcome to our warm freshers. So thank you one and all.